ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ವೀಕ್ಷಕರಿಗೋಸ್ಕರವೇ ಇರೋ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈ ವಾರ ಜಗತ್ತಿನಾದ್ಯಂತ ಇರೋ ಅನಿವಾಸಿ ಭಾರತೀಯರಿಗೆ ಸಾಲು ಸಾಲು ದೊಡ್ಡ ಸುದ್ದಿಗಳಿದ್ದಾವೆ. ಕೆಲವೊಂದಷ್ಟು ನಾಟ್ ಸೋ ಗುಡ್. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಸಿಗೋ ರೂಲ್ಸ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಸೇಮ್ ಟೈಮ್ ಅಲ್ಲಿನ ಪ್ರಮುಖ ಏರ್ಪೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಗಳನ್ನೇ ಬ್ಯಾನ್ ಮಾಡೋ ವಾರ್ನಿಂಗ್ ಸಿಕ್ಕಿದೆ. ಇನ್ನೊಂದು ಕಡೆ ಅಮೆರಿಕದಿಂದ ಗಡೀಪಾರಾದ ನಿರಾಶ್ರಿತರನ್ನ ಆಫ್ರಿಕಾದ ಹೋಟೆಲ್ ಜೈಲ್ನಲ್ಲಿ ಬಂಧಿಸಿಟ್ಟಿರೋ ಕರಾಳ ಸತ್ಯ ಕೂಡ ಹೊರಬಂದಿದೆ. ಇಷ್ಟೇ ಅಲ್ಲದೆ ಏರ್ ಇಂಡಿಯಾ ಇಸ್ರೇಲ್ ಫ್ಲೈಟ್ ಬ್ಯಾನ್ ಮಾಡಿದೆ. UAE ಹೊಸ ಸಂಬಳದ ರೂಲ್ಸ್ ತಂದಿದೆ. ಅತ್ತ ಜಪಾನ್, ಸ್ಪೇನ್ ಮತ್ತು ಶ್ರೀಲಂಕಾದಿಂದ ಗುಡ್ ನ್ಯೂಸ್ ಕೂಡ ಬಂದಿವೆ. ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿ ಅಮೆರಿಕದಿಂದ. ಟ್ರಂಪ್ ಆಡಳಿತ ಈಗ ಪ್ರವಾಸಿಗರಿಗೆ ಮತ್ತು ಪ್ರಯಾಣಿಕರಿಗೆ ದೊಡ್ಡ ಶಾಕ್ ಕೊಡೋಕೆ ರೆಡಿಯಾಗಿದೆ. ಶೀಘ್ರದಲ್ಲಿ ನ್ಯೂ ಜೆರ್ಸಿಯ ಫೇಮಸ್ ನ್ಯೂಯಾರ್ಕ್ ಏರ್ಪೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮತ್ತು ಕಾರ್ಗೋ ಎಂಟ್ರಿಯನ್ನ ಬ್ಯಾನ್ ಮಾಡೋ ಚಾನ್ಸಸ್ ಇದೆ. ಯಾಕಂದ್ರೆ ಅಲ್ಲಿನ ಲೋಕಲ್ ಪೊಲೀಸರು ಫೆಡರಲ್ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಸರಿಯಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ. ಈ ವಿಚಾರಕ್ಕೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸೆಕ್ರೆಟರಿ ಮಾರ್ಕ್ ವೇನ್ ಮಲಿನ್ ಗರಂ ಆಗಿದ್ದಾರಂತೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವೀಗ ಬೇಗನೆ ಕಠಿಣ ಹೆಜ್ಜೆ ಇಡಬೇಕಾಗುತ್ತೆ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ವಿಸ್ಟ್ ಏನು ಅಂದ್ರೆ, ಮುಂದಿನ ತಿಂಗಳು ಜುಲೈ 19ನೇ ತಾರೀಕು ನ್ಯೂ ಜೆರ್ಸಿಯ ಈಸ್ಟ್ ರುದರ್ಫೋರ್ಡ್ ನಲ್ಲೇ ಫಿಫಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೆಯಬೇಕಾಗಿದೆ. ಒಂದು ವೇಳೆ ಕಸ್ಟಮ್ಸ್ ಅಧಿಕಾರಿಗಳು ಅಲ್ಲಿ ಇಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ ಲ್ಯಾಂಡ್ ಆದಾಗ ಆ ಪ್ಯಾಸೆಂಜರ್ಸ್ಗೆ ಯುನೈಟೆಡ್ ಸ್ಟೇಟ್ಸ್ ಒಳಗಡೆ ಎಂಟ್ರಿ ಸಿಗೋದೇ ಇಲ್ಲ ಅಂತ ಮಲಿನ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಏನೋ ಅಮೆರಿಕದಲ್ಲಿ ನೆಲೆಸಿರೋ ಭಾರತೀಯರಿಗೆ ಟ್ರಂಪ್ ಸರ್ಕಾರ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿದೆ. 2026ನೇ ಫಿನಾನ್ಷಿಯಲ್ ಇಯರ್ಗೆ ನಿಗದಿಯಾಗಿದ್ದ 2800 EB2 ಗ್ರೀನ್ ಕಾರ್ಡ್ ಕೋಟಾ ಈಗ ಆಲ್ರೆಡಿ ಖಾಲಿಯಾಗಿದೆ. ಹೀಗಾಗಿ ಬರೋ ಅಕ್ಟೋಬರ್ 1 ಅಮೆರಿಕದ ಫಿನಾನ್ಷಿಯಲ್ ಇಯರ್ ವರೆಗೆ ಭಾರತೀಯರಿಗೆ ಯಾವುದೇ ಹೊಸ EB2 ಗ್ರೀನ್ ಕಾರ್ಡ್ ಅಪ್ರೂವಲ್ ಸಿಗಲ್ಲ. ಇದರ ಜೊತೆಗೆ ಮೇ 22ನೇ ತಾರೀಕು ಟ್ರಂಪ್ ಸರ್ಕಾರ PM 6020199 ಅನ್ನೋ ಹೊಸ ಕಠಿಣ ಪಾಲಿಸಿಯ ಮೆಮೋವನ್ನು ಕೂಡ ಬಿಡುಗಡೆ ಮಾಡಿದೆ. ಇದರಿಂದ ಫಾರ್ಮ್ I-485 ಗ್ರೀನ್ ಕಾರ್ಡ್ ಅಪ್ಲಿಕೇಶನ್ಗಳ ಪರಿಶೀಲನೆ ಮುಂದೆ ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ. ಅಮೆರಿಕ ಮೂಲದ ವಲಸೆ ವಕೀಲೆ ಪೂರ್ವಿ ಚೋಟಾನಿ ಹೇಳೋ ಪ್ರಕಾರ ಅಧಿಕಾರಿಗಳ ಆಟಿಟ್ಯೂಡ್ ಈಗ ನೋ ರೀಸನ್ ಟು ಡಿನೈನಿಂದ ಅಫರ್ಮೇಟಿವ್ ರೀಸನ್ ಟು ಅಪ್ರೂವ್ಗೆ ಶಿಫ್ಟ್ ಆಗಿದೆ. ಅಂದರೆ ಇನ್ನು ಮುಂದೆ ಬರೀ ಕ್ಲೀನ್ ರೆಕಾರ್ಡ್ ಇದ್ರೆ ಸಾಕಾಗಲ್ಲ. ಅಧಿಕಾರಿಗಳಿಗೆ ನಿಮ್ಮ ಅಪ್ರೂವಲ್ ಕೊಡೋಕೆ ಒಂದು ಬಲವಾದ ಪಾಸಿಟಿವ್ ಕಾರಣ ಇರಬೇಕಾಗತ್ತೆ ಅನ್ನೋ ಥರಕ್ಕೆ ಮೂವ್ ಆಗ್ತಿದ್ದಾರೆ. ಪ್ರಾಪರ್ ಜಾಬ್, ಟ್ಯಾಕ್ಸ್ ಪಾವತಿ ಮತ್ತು ಸಮಾಜ ಸೇವೆ ಸೇರಿದ ಹಾಗೆ ಪಾಸಿಟಿವ್ ಈಕ್ವಿಟೀಸ್ ದಾಖಲೆಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಜಾಲಾಡ್ತಾರೆ. ಅದೆಲ್ಲ ಸಾಬೀತಾದರೆ ಗ್ರೀನ್ ಕಾರ್ಡ್ ಈಸಿ ಆಗುತ್ತೆ ಅಂತ. ಈ ಹೊಸ PM 6020199 ರೂಲ್ಸ್ ಯಾರಿಗೆ ಅತಿ ಹೆಚ್ಚು ಪರಿಣಾಮ ಉಂಟು ಮಾಡುತ್ತೆ ಗೊತ್ತಾ? ತಾತ್ಕಾಲಿಕವಾಗಿ ಉಳಿದುಕೊಳ್ಳೋ ಸ್ಟೂಡೆಂಟ್ಸ್ ಮತ್ತು ಟೂರಿಸ್ಟ್ ವೀಸಾದಲ್ಲಿರೋ F1, B1 ಮತ್ತು B2 ವರ್ಗದವರಿಗೆ ದೊಡ್ಡ ಸಂಕಷ್ಟ. ಅಧಿಕಾರಿಗಳು ಇವರ ಅರ್ಜಿಗಳನ್ನು ಸಿಕ್ಕಾಪಟ್ಟೆ ಸ್ಕ್ರೂಟಿನಿ ಮಾಡ್ತಾರೆ. ಆದರೆ ಡ್ಯುಯಲ್ ಇಂಟೆಂಟ್ ಕ್ಯಾಟಗರಿಯಲ್ಲಿ ಬರೋ H1B, L1 ವೀಸಾ ಹೊಂದಿರೋರಿಗೆ ಮತ್ತು EB5 ಇನ್ವೆಸ್ಟರ್ಸ್ಗೆ ಇದರಿಂದ ಅಷ್ಟು ಸಮಸ್ಯೆ ಇಲ್ಲ ಅಂತ ಇಮಿಗ್ರೇಷನ್ ಲಾಯರ್ಸ್ ಹೇಳ್ತಾ ಇದ್ದಾರೆ. ಏನೋ US ಸಿಟಿಸನ್ಶಿಪ್ ಆ್ಯಂಡ್ ಇಮಿಗ್ರೇಷನ್ ಸರ್ವಿಸ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಅಮೆರಿಕದಲ್ಲೇ ಇದ್ಕೊಂಡು ಅಡ್ಜಸ್ಟ್ಮೆಂಟ್ ಆಫ್ ಸ್ಟ್ಯಾಟಸ್ ಮೂಲಕ ಯಾರೂ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋ ಹಾಗಿಲ್ಲ. ಬದಲಾಗಿ ವಿದ್ಯಾರ್ಥಿಗಳು ತಮ್ಮ ಓದು ಮುಗಿದ ಮೇಲೆ ತಾಯ್ನಾಡಿಗೆ ವಾಪಸ್ಸಾಗಿ ಅಲ್ಲಿಂದಲೇ ಕಾನ್ಸುಲರ್ ಪ್ರೊಸೆಸಿಂಗ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕು ಅಂತ ಖಡಕ್ ಆಗಿ ಹೇಳಿದೆ. ಅಮೆರಿಕದಲ್ಲೇ ಉಳಿದು ಅರ್ಜಿ ಸಲ್ಲಿಸೋದನ್ನ ಇನ್ಮುಂದೆ ಎಕ್ಸ್ಟ್ರಾರ್ಡಿನರಿ ರಿಲೀಫ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಧಿಕಾರಿಗಳು ತಮ್ಮ ಡಿಸ್ಕ್ರಿಷನರಿ ಅಂದರೆ ವಿವೇಚನಾ ಅಧಿಕಾರ ಬಳಸಿ ಇದಕ್ಕೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬಹುದು. ಗ್ಯಾರಂಟಿಡ್ ಇಲ್ಲ ಇದು. ಏನು ಇಷ್ಟೆಲ್ಲ ಗ್ರೀನ್ ಕಾರ್ಡ್ ಗೊಂದಲಗಳ ಮಧ್ಯೆ US ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಒಂದು ಬಿಗ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಹೊಸ ಗ್ರೀನ್ ಕಾರ್ಡ್ ಪಾಲಿಸಿ ಕೇವಲ ಭಾರತದ ಬಗ್ಗೆ ಮಾತ್ರ ಅಲ್ಲ, ಇದು ಇಡೀ ಜಗತ್ತಿಗೆ ಅನ್ವಯ ಆಗುತ್ತೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಹಳೆ ಸಿಸ್ಟಮ್ನಲ್ಲಿ 2 ಕೋಟಿಗೂ ಅಧಿಕ ಜನ ಅಕ್ರಮವಾಗಿ ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ಗ್ರೀನ್ ಕಾರ್ಡ್ ವ್ಯವಸ್ಥೆ ದುರ್ಬಳಕೆ ಆಗ್ತಿದೆ. ಹಾಗಾಗಿ ಕಠಿಣ ಬದಲಾವಣೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೊಸ ರೂಲ್ಸ್ನಿಂದ ಸದ್ಯಕ್ಕೆ H1B ಎಂಪ್ಲಾಯೀಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದರೆ ಲಾಂಗ್ ರನ್ನಲ್ಲಿ ಪ್ರಾಮಾಣಿಕವಾಗಿ ಬರೋ ಭಾರತೀಯರಿಗೆ ಇದರಿಂದ ಒಳ್ಳೆಯದೇ ಆಗುತ್ತೆ ಅಂತ ರೂಬಿಯೋ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ 2027ರ ಆರ್ಥಿಕ ವರ್ಷದ H1B ವೀಸಾ ಸೆಲೆಕ್ಷನ್ನಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಇದರಲ್ಲಿ ಅಮೆರಿಕದಲ್ಲೇ ಮಾಸ್ಟರ್ಸ್ ಮಾಡಿದವರಿಗೆ ಕಳೆದ ವರ್ಷ 57% ಸೆಲೆಕ್ಷನ್ ರೇಟ್ ಈ ಬಾರಿ 71.5%ಗೆ ಜಂಪ್ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ H1B ರಿಜಿಸ್ಟ್ರೇಷನ್ ಫೀಸನ್ನು $10ನಿಂದ ದಿಢೀರಂತ $215ಗೆ ಏರಿಸಲಾಗಿತ್ತು. ಈ ಭಾರಿ ಫೀಸ್ ಹೈಕ್ನಿಂದಾಗಿ ಅಪ್ಲಿಕೇಶನ್ಗಳ ಸಂಖ್ಯೆ 3.43 ಲಕ್ಷದಿಂದ 2.11 ಲಕ್ಷಕ್ಕೆ ಬಿದ್ದಿದೆ. 38% ಅರ್ಜಿಗಳು ಕಮ್ಮಿಯಾಗಿವೆ. ಇನ್ನು ಅಮೆರಿಕದ ಫೇಮಸ್ ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಕಾಂಪಿಟೇಷನ್ನಲ್ಲಿ ಮತ್ತೊಮ್ಮೆ ಭಾರತೀಯ ಮೂಲದ ಮಕ್ಕಳೇ ಗೆದ್ದಿದ್ದಾರೆ.
ಕ್ಯಾಲಿಫೋರ್ನಿಯಾದ ರಾಂಚೋ ಕುಕಾಮೊಂಗಾದ 14 ವರ್ಷದ ಶ್ರೇಯ್ ಪಾರಿಕ್ ಈ ಬಾರಿಯ ಗ್ರ್ಯಾಂಡ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 90 ಸೆಕೆಂಡ್ಗಳಲ್ಲಿ ಶ್ರೇಯ್ ಬರೋಬ್ಬರಿ 32 ಕಾಂಪ್ಲೆಕ್ಸ್ ವರ್ಡ್ಸ್ನ ಕರೆಕ್ಟಾಗಿ ಸ್ಪೆಲ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಇವರ ಅಪೋಸಿಟ್ ಇದ್ದ ಮತ್ತೊಬ್ಬ ಭಾರತೀಯ ಮೂಲದ 12 ವರ್ಷದ ಇಶಾನ್ ಗುಪ್ತಾ 25 ಪದಗಳನ್ನು ಹೇಳೋಕೆ ಸಾಧ್ಯ ಆಯಿತು. ಇನ್ನು ಅಮೆರಿಕದ ವರ್ಜೀನಿಯಾದಿಂದ ಒಂದು ಅತ್ಯಂತ ದುಃಖದ ಸುದ್ದಿ. ಗುಜರಾತ್ನ ಮೆಹಸಾನ ಮೂಲದ 47 ವರ್ಷದ ಮೇಘನಾ ಪಟೇಲ್ ಅನ್ನೋ ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ, ಶೂಟ್ ಮಾಡಲಾಗಿದೆ. ಮಹಿಳೆ ಕೆಲಸ ಮಾಡ್ತಿದ್ದ ಸ್ಟೋರ್ನಲ್ಲಿದ್ದಾಗ ನುಗ್ಗಿದ ಮುಸುಕುದಾರಿ ಈ ದಾಳಿಕೋರ ಕೇವಲ 26 ಸೆಕೆಂಡ್ನಲ್ಲಿ ಕ್ಲೋಸ್ ರೇಂಜ್ನಲ್ಲಿ ಸಿಕ್ಕಾಪಟ್ಟೆ ಫೈರ್ ಮಾಡಿ ಓಡೋಗಿದ್ದಾನೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ರಾಬರಿ ಕೇಸ್ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿದೆ. ಇನ್ನು ಅಮೆರಿಕದಿಂದ ಗಡಿಪಾರಾದ ನಿರಾಶ್ರಿತರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಈ ನಿರಾಶ್ರಿತರನ್ನ ಆಫ್ರಿಕಾದ ಇಕ್ವಿಟೋರಿಯಲ್ ಗಿನಿ ರಾಷ್ಟ್ರದಲ್ಲಿ ಹೋಟೆಲ್ನಲ್ಲಿ ಅಕ್ರಮವಾಗಿ ಬಂಧಿಸಿಡಲಾಗಿದೆ ಅನ್ನೋ ಶಾಕಿಂಗ್ ಸತ್ಯ ರಿವೀಲ್ ಆಗಿದೆ. ಟ್ರಂಪ್ ಆಡಳಿತ ಇದಕ್ಕಾಗಿ ಬರೋಬ್ಬರಿ $7.5 ಮಿಲಿಯನ್ ಸೀಕ್ರೆಟ್ ಡೀಲ್ ಕೂಡ ಮಾಡಿಕೊಂಡಿದೆ. ಕಳೆದ ನವೆಂಬರ್ನಿಂದ ಒಟ್ಟು 32 ಜನರನ್ನ ಇಲ್ಲಿ ಅಕ್ರಮವಾಗಿ ಇಡಲಾಗಿದ್ದು, ಈ ಪೈಕಿ 25 ಮಂದಿಯನ್ನ ಆಲ್ರೆಡಿ ಫೋರ್ಸ್ಫುಲ್ ಆಗಿ ಅವರ ತವರಿಗೆ ಕಳಿಸಲಾಗಿದೆ. ನಿಮ್ಮ ಪಾಸ್ಪೋರ್ಟ್ ಎಲ್ಲಿದೆ, ನಿಮ್ಮ ದೇಶಕ್ಕೆ ನೀವು ವಾಪಸ್ ಹೋಗಬೇಕು ಅಂತ ಅಧಿಕಾರಿಗಳು 3rd ಡಿಗ್ರಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಬಂಧಿತ ವ್ಯಕ್ತಿಯೊಬ್ಬರು ಅಳಲು ತೋಡ್ಕೊಂಡಿದ್ದಾರೆ. ಸ್ಥಳೀಯ ವಕೀಲರೊಬ್ಬರು ಗುಟ್ಟಾಗಿ ತಂದುಕೊಡೋ ಮೊಬೈಲ್ ಸಿಮ್ ಕಾರ್ಡ್ಗಳನ್ನು ಬಳಸಿ ಅವರು ಹೊರ ಜಗತ್ತನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಾನು ಹೆದರಿದ್ದೀನಿ, ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗಿದ್ದೇನೆ, ತಲೆ ಕೆಟ್ಟಂಗೆ ಆಗ್ತಾ ಇದೆ ಅಂತ ಹೇಳಿ ಬಂಧಿತರು ಕಣ್ಣೀರಿಟ್ಟಿದ್ದಾರೆ. ಇತ್ತ ಅಮೆರಿಕಾಗೆ ಟೆಕ್ನಾಲಜಿ ರೇಸ್ನಲ್ಲಿ ಕೌಂಟರ್ ಕೊಡೋಕೆ ಚೈನಾ ಒಂದು ದೊಡ್ಡ ಗೇಮ್ ಪ್ಲಾನ್ ಮಾಡಿದೆ. ತನ್ನ ದೇಶದ ಟಾಪ್ AI ಟ್ಯಾಲೆಂಟ್ ಮತ್ತು ತಜ್ಞರು ವಿದೇಶಕ್ಕೆ ಪ್ರವಾಸ ಮಾಡೋದ್ರ ಮೇಲೆ ಕಠಿಣ ನಿರ್ಬಂಧ ಹೇರಿದ್ದಾರೆ. ವಿಶೇಷ ಅಂದರೆ ಅಲಿಬಾಬಾ ಮತ್ತು ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ನಲ್ಲಿರೋ ಡೀಪ್ ಸೀಕ್ನಂತಹ ಪ್ರೈವೇಟ್ ಕಂಪನಿಗಳಿಗೂ ರೂಲ್ಸ್ ಅಪ್ಲೈ ಆಗ್ತಾ ಇದೆ. ಯಾವ ಫೌಂಡರ್ಸ್ ಅಥವಾ ರಿಸರ್ಚರ್ಸ್ ದೇಶಕ್ಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾರೋ ಆ ವ್ಯಕ್ತಿ ಬೇರೆ ರಾಷ್ಟ್ರಕ್ಕೆ ಹೋಗೋ ಮುಂಚೆ ಚೀನಾ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳೇಬೇಕು. ಈಗ ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಕಡೆ ಬರೋಣ ಸ್ನೇಹಿತರೆ. ಏರ್ ಇಂಡಿಯಾ ಸಂಸ್ಥೆ ದಿಲ್ಲಿ ಮತ್ತು ಇಸ್ರೇಲ್ ನಡುವಿನ ವಿಮಾನ ಹಾರಾಟವನ್ನ ಜುಲೈ 31ರವರೆಗೆ ಸಸ್ಪೆಂಡ್ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ವಾತಾವರಣ ಇದಕ್ಕೆ ಕಾರಣ ಅಂತ ಏರ್ ಇಂಡಿಯಾ ಹೇಳಿದೆ. ಏರ್ ಇಂಡಿಯಾದ ಈ ಸಡನ್ ನಿರ್ಧಾರದಿಂದ ಇಸ್ರೇಲ್ನಲ್ಲಿರೋ ಸುಮಾರು 40,000 ಭಾರತೀಯರಿಗೆ ತುರ್ತು ಟೈಮ್ನಲ್ಲಿ ಊರಿಗೆ ಬರೋಕೆ ಕಷ್ಟ ಆಗುತ್ತೆ. ಇದೇ ಇರಾನ್ ಇಸ್ರೇಲ್ ಯುದ್ಧದ ಆತಂಕ ಭಾರತದ ಬ್ಯಾಂಕ್ಗಳ ಮೇಲೂ ಕೂಡ ಬೀರ್ತಾ ಇದೆ. ಕೇವಲ ಮಾರ್ಚ್ ಒಂದೇ ತಿಂಗಳಲ್ಲಿ NRIಗಳು ಬರೋಬ್ಬರಿ $2 ಬಿಲಿಯನ್ ಹಣವನ್ನು ಭಾರತದ ಬ್ಯಾಂಕ್ ಅಕೌಂಟ್ಗಳಿಂದ ವಿಡ್ರಾ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ನಮ್ಮ ದೇಶದಲ್ಲಿದ್ದ ಒಟ್ಟು NRI ಡೆಪಾಸಿಟ್ ಮೊತ್ತ $167 ಬಿಲಿಯನ್ ನಿಂದ $165 ಬಿಲಿಯನ್ ಬಿದ್ದಿದೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆತಂಕಕಾರಿ ಡೇಟಾ ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ UAEನಲ್ಲಿರೋ ಪ್ರೈವೇಟ್ ಸೆಕ್ಟರ್ ನೌಕರರಿಗೆ ಜೂನ್ 1, 2026ರಿಂದ ಹೊಸ ಸ್ಯಾಲರಿ ರೂಲ್ಸ್ ಜಾರಿ ಆಗ್ತಿದೆ. ಈ ಮೊದಲು ಕಂಪನಿಗಳು ತಿಂಗಳ 15ನೇ ತಾರೀಕಿನ ಒಳಗಡೆ ಸಂಬಳ ಕೊಡೋಕೆ ಅವಕಾಶ ಇತ್ತು. ಆದರೆ ಇನ್ನು ಮುಂದೆ ಕಡ್ಡಾಯವಾಗಿ ಪ್ರತಿ ತಿಂಗಳ 1ನೇ ತಾರೀಕಿನಂದೇ ವೇಜ್ ಪ್ರೊಟೆಕ್ಷನ್ ಸಿಸ್ಟಮ್ ಮೂಲಕ ಪೇಮೆಂಟ್ ಕ್ಲಿಯರ್ ಮಾಡಬೇಕು. ಒಂದು ವೇಳೆ 1ನೇ ತಾರೀಕು ದಾಟಿದ್ರೆ ಡಿಲೇಡ್ ಪೇಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಸ್ಯಾಲ್ರಿ ಲೇಟ್ ಆದರೆ ಎಂಪ್ಲಾಯೀಸ್ ದೂರು ಕೊಡೋಕೆ ಹೊಸ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಕೂಡ ಶುರು ಮಾಡ್ತಿದ್ದಾರೆ. ಇದರೊಂದಿಗೆ ವೇಜ್ ಟ್ರಾನ್ಸ್ಫರ್ ಲಿಮಿಟ್ ಕೂಡ 80%ನಿಂದ 85%ಗೆ ರೈಸ್ ಆಗಿದೆ. ಅಂದ್ರೆ ಕಂಪನಿಗಳು ನೌಕರರ ಕನಿಷ್ಠ 85% ಸಂಬಳವನ್ನಾದರೂ ಕೂಡ ಯಾವುದೇ ಡಿಲೇ ಇಲ್ಲದೆ ಕರೆಕ್ಟ್ ಟೈಮ್ಗೆ ಕೈಗೆ ತಲುಪಿಸಲೇಬೇಕು. ಇನ್ನು ಉದ್ಯೋಗದ ಹುಡುಕಾಟದಲ್ಲಿರೋ ಭಾರತೀಯರಿಗೆ ಜಪಾನ್ನಿಂದ ಒಂದು ಸೂಪರ್ ಅಪಾರ್ಚುನಿಟಿ ಬಂದಿದೆ. ಭಾರತ ಸರ್ಕಾರದ NSDC ಹಾಗೂ ಜಪಾನ್ನ ಫೋರ್ತ್ ವ್ಯಾಲಿ ಸಂಸ್ಥೆ ನಡುವೆ ಒಂದು ದೊಡ್ಡ MOU ಸೈನ್ ಆಗಿದೆ. ಅಭ್ಯರ್ಥಿಗಳ ಬ್ಯಾಕ್ಗ್ರೌಂಡ್ ಮತ್ತು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋಕೆ NSDC ಟ್ರಸ್ಟ್ ಕಡೆಯಿಂದ ಈಗ ಕ್ರೆಡಿಬಿಲಿಟಿ ಚೆಕ್ ಅನ್ನೋ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ. ಇದರ ಮೂಲಕ ಮುಂದಿನ 5 ವರ್ಷಗಳಲ್ಲಿ ಕನಿಷ್ಠ 50,000 ಸ್ಕಿಲ್ಡ್ ಭಾರತೀಯ ಉದ್ಯೋಗಿಗಳನ್ನ ಜಪಾನ್ಗೆ ಕಳುಹಿಸೋಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿದೆ. ಜಪಾನ್ನಲ್ಲಿರೋ ವಲಸಿಗರು ನೆನಪಿಡಬೇಕಾದ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. 2026 ಜೂನ್ 14ರಿಂದ ಇಮಿಗ್ರೇಷನ್ ಸರ್ವಿಸಸ್ ಏಜೆನ್ಸಿ ಹೊಸ ರೂಲ್ಸ್ ತರ್ತಾ ಇದೆ. ಇನ್ನು ಮುಂದೆ 1 ರಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ರೆಸಿಡೆನ್ಸ್ ಕಾರ್ಡ್ ಮತ್ತು ಸ್ಪೆಷಲ್ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಪಡಿಬೇಕು ಅಂದ್ರೆ ಮುಖದ ಫೋಟೋ ಕೊಡೋದನ್ನ ಕಡ್ಡಾಯ. ಯುರೋಪ್ನ ಸ್ಪೇನ್ ರಾಷ್ಟ್ರ ವಲಸಿಗರ ವಿಚಾರದಲ್ಲಿ ದೊಡ್ಡ ನಿರ್ಧಾರ ಮಾಡಿದೆ. ತನ್ನ ದೇಶದಲ್ಲಿ ದಾಖಲೆ ಇಲ್ಲದೆ ಇರೋ ಸುಮಾರು 5 ಲಕ್ಷ ಅಕ್ರಮ ವಲಸಿಗರಿಗೆ ಲೀಗಲ್ ಸ್ಟೇಟಸ್ ಕೊಡೋಕೆ ಮುಂದಾಗಿದೆ. ಕಾರ್ಮಿಕರ ಕೊರತೆ ನೀಗಿಸಿ ದೇಶದ ಎಕಾನಮಿ ಬೆಳೆಸೋಕೆ ಹೊಸ ಜಾಬ್ ಮ್ಯಾಚಿಂಗ್ ಪ್ಲಾನ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಕ್ರೇಜ್ ಇದೆ ಅಂದರೆ ಫಸ್ಟ್ ಮಂತಲ್ಲೇ ಬರೋಬ್ಬರಿ 2 ಲಕ್ಷ ಅಪ್ಲಿಕೇಶನ್ ಸಬ್ಮಿಟ್ ಆಗಿವೆ. ಮುಂದಿನ 10 ವರ್ಷಗಳಲ್ಲಿ ಸ್ಪೇನ್ಗೆ ಕನಿಷ್ಠ 24 ಲಕ್ಷ ಕೆಲಸಗಾರರ ಅಗತ್ಯ ಇದೆ. ನಮ್ಮ ಜೊತೆ ನಿಂತು ದೇಶವನ್ನು ಕಟ್ತಾ ಇರೋರ ಶ್ರಮವನ್ನು ಲೀಗಲ್ ಆಗಿ ಬಳಸ್ಕೊಳ್ಳೋಕೆ ಇದೊಂದು ಹ್ಯೂಜ್ ಅಪಾರ್ಚುನಿಟಿ ಅಂತ ಅಲ್ಲಿನ ಇಮಿಗ್ರೇಷನ್ ಸೆಕ್ರೆಟರಿ
ಪಿಲಾರ್ ಕ್ಯಾನ್ಸೆಲಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆದರೆ ನ್ಯೂಜಿಲೆಂಡ್ ಸರ್ಕಾರ ಮಾತ್ರ ತನ್ನ ಇಮಿಗ್ರೇಷನ್ ರೂಲ್ಸ್ ಅನ್ನ ಟೈಟೇ ಮಾಡ್ತಾ ಇದೆ. ಅಲ್ಲಿನ ಅಕ್ರೆಡಿಟೆಡ್ ಎಂಪ್ಲಾಯರ್ ವರ್ಕ್ ವೀಸಾ ಅಡಿಯಲ್ಲಿ ಬರೋ ANZSEO ಸ್ಕಿಲ್ ಲೆವೆಲ್ 3 ಉದ್ಯೋಗಿಗಳಿಗೂ ಕೂಡ ಈಗ ಇಂಗ್ಲಿಷ್ ಭಾಷೆಯನ್ನ ಮ್ಯಾಂಡೇಟರಿ ಮಾಡಲಾಗಿದೆ. ಬರೋ ಜೂನ್ ತಿಂಗಳಿಂದಲೇ ಇಂಪ್ಲಿಮೆಂಟ್ ಆಗ್ತಿದೆ. ವೀಸಾ ಬೇಕು ಅಂದರೆ ಅರ್ಜಿದಾರರು ಕನಿಷ್ಠ IELTS 4.0 ಸ್ಕೋರ್ ಮಾಡಲೇಬೇಕು ಅಂತ ಇಮಿಗ್ರೇಷನ್ ಮಿನಿಸ್ಟರ್ ಎರಿಕಾ ಸ್ಟ್ಯಾನ್ಫೋರ್ಡ್ ಹೇಳಿದ್ದಾರೆ. ಕಾರ್ಮಿಕರಿಗೆ ತಮ್ಮ ಹಕ್ಕುಗಳ ಬಗ್ಗೆ ತಿಳಿಯೋಕೆ ಮತ್ತು ಕೆಲಸದ ಜಾಗದಲ್ಲಿ ಈಸಿಯಾಗಿ ಬೆರೆಯೋಕೆ ಬೇಸಿಕ್ ಎವ್ರಿಡೇ ಇಂಗ್ಲಿಷ್ ಕಲಿಯೋದು ತುಂಬಾ ಮುಖ್ಯ ಅಂತ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯೂರೋ ಬ್ಯಾಂಕ್ ಮತ್ತು ಭಾರತದ NIPL ಸಂಸ್ಥೆ ಕೈ ಜೋಡಿಸಿದ್ದಾರೆ. ಇನ್ಸ್ಟಂಟ್ ಹಣ ರವಾನಿಸೋಕೆ UPI ಸೇವೆಯನ್ನು ಲಾಂಚ್ ಮಾಡಿದ್ದಾರೆ. ಈ ಪ್ಲಾಟ್ಫಾರ್ಮ್ನ ಆಪರೇಷನಲ್ ಕಾಸ್ಟ್ ಕವರ್ ಮಾಡೋಕ್ಕೋಸ್ಕರ ಸಣ್ಣ ಚಾರ್ಜ್ ಕೂಡ ಇರುತ್ತೆ ಅಂತ ಹೇಳಿ ಯೂರೋ ಬ್ಯಾಂಕ್ ಡೆಪ್ಯೂಟಿ CEO ಸ್ಟೌರೋಸ್ ಅಯೋನಾವ್ ಮಾಹಿತಿ ಕೊಟ್ಟಿದ್ದಾರೆ. ಏನು ಶ್ರೀಲಂಕಾ ಸರ್ಕಾರದಿಂದ ಒಂದು ಪ್ರವಾಸಿಗರಿಗೆ ಸಂಬಂಧಪಟ್ಟ ಸುದ್ದಿ. ಭಾರತ, ಅಮೆರಿಕ, ಬ್ರಿಟನ್, ರಷ್ಯಾ, ಜರ್ಮನಿ, ಚೀನಾ ಮತ್ತು ಡೆನ್ಮಾರ್ಕ್ ಸೇರಿ 40 ರಾಷ್ಟ್ರಗಳ ಪ್ರಜೆಗಳಿಗೆ 30 ದಿನಗಳ ಕಾಲ ಸಂಪೂರ್ಣ ಉಚಿತ ಆನ್ ಅರೈವಲ್ ವೀಸಾ ಸಿಗ್ತಾ ಇದೆ ಫ್ರೀಯಾಗಿ. ಆದರೆ ಕಂಡೀಷನ್ ಏನು ಅಂದರೆ ಶ್ರೀಲಂಕಾಗೆ ಆ ಫ್ಲೈಟ್ ಹತ್ತೋ ಮುನ್ನ ಪ್ರವಾಸಿಗರು ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಅಪ್ರೂವಲ್ ಪಡ್ಕೊಬೇಕು ಅಂತ ವಲಸೆ ಇಲಾಖೆ ಹೇಳಿದೆ. ಇನ್ನು ಸಿಂಗಪೂರ್ಗೆ ಕೆಲಸಕ್ಕೆ ಹೋಗೋರಿಗೆ ಅಲ್ಲಿನ ಮಿನಿಸ್ಟ್ರಿ ಆಫ್ ಮ್ಯಾನ್ ಪವರ್ ಅಂತೂ ಗುಡ್ ನ್ಯೂಸ್ ಕೊಟ್ಟಿದೆ. ತಮ್ಮ ವರ್ಕ್ ಪಾಸ್ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನ ಫುಲ್ ಸಿಂಪಲ್ ಮಾಡಿದೆ. ಇನ್ನು ಮುಂದೆ ನೀವು ಮೈ ಮಾಮ್ ಪೋರ್ಟಲ್ನಲ್ಲಿ ಕೇವಲ ನಿಮ್ಮ ಪಾಸ್ಪೋರ್ಟ್ನ ಬಯೋಡೇಟಾ ಪೇಜ್ ಅಪ್ಲೋಡ್ ಮಾಡಿದರೆ ಸಾಕು. ಹೊಸ ಆಟೋಮೇಷನ್ ಸಿಸ್ಟಮ್ನಿಂದ ನಿಮ್ಮ ವೈಯಕ್ತಿಕ ಡೇಟಾ ತಾನಾಗಿನೇ ಫಿಲ್ ಅಪ್ ಆಗುತ್ತೆ. ಇದರಿಂದ ವರ್ಕ್ ಪಾಸ್ ಅಪ್ರೂವಲ್ಗೆ ಹೆಚ್ಚಿನ ವೇಗ ಸಿಗುತ್ತೆ. ಇನ್ನು ಕಡೆಯದಾಗಿ ಗ್ಲೋಬಲ್ ಎಜುಕೇಷನ್ ಅಪ್ಡೇಟ್ಸ್ ನೋಡ್ಬಿಡೋಣ. ಅಮೆರಿಕದ ಪ್ರಖ್ಯಾತ ಹಾರ್ವರ್ಡ್ ಯೂನಿವರ್ಸಿಟಿ ಇನ್ನು ಮುಂದೆ A ಗ್ರೇಡ್ ಪಡೆಯೋಕೆ ಲಿಮಿಟ್ ಹಾಕಿದೆ. ಬರೋ 2027ರ ಬ್ಯಾಚ್ನಿಂದ ಇಡೀ ಕ್ಲಾಸ್ನ ಕೇವಲ 20% ಟಾಪರ್ಸ್ ಮಾತ್ರ ಮತ್ತು ಹೆಚ್ಚುವರಿ ಕೇವಲ 4 ಜನರಿಗೆ ಮಾತ್ರ A ಗ್ರೇಡ್ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ 2025ರ ಮಿಡ್ ಟರ್ಮ್ನಲ್ಲಿ ಬರೋಬ್ಬರಿ 60% ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಈಸಿಯಾಗಿ A ಗ್ರೇಡ್ ಪಡ್ಕೊಂಡ್ಬಿಟ್ಟಿದ್ರು. ಇದರಿಂದ ಗ್ರೇಡ್ಗಿರೋ ಮರ್ಯಾದೆನೇ ಹೋಗ್ಬಿಡುತ್ತೆ ಅಂತೇಳಿ ಹಾರ್ವರ್ಡ್ನ ಭಯ. ಇನ್ನು ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅನ್ನೋ ಭಾರತೀಯ ವಿದ್ಯಾರ್ಥಿಗಳಿಗೂ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಪ್ರತಿಷ್ಠಿತ ಕಿಂಗ್ಸ್ ಕಾಲೇಜಿನಲ್ಲಿ ಓದೋಕ್ಕೋಸ್ಕರ ಹಿಂದುಜಾ ಫೌಂಡೇಶನ್ ಹೆಲ್ತ್ ಕೇರ್ ಸ್ಕಾಲರ್ಶಿಪ್ ಅನೌನ್ಸ್ ಮಾಡಿದೆ. 2026-27ನೇ ಸಾಲಿನ ಅಡ್ಮಿಷನ್ಗೆ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರಲ್ಲಿ ಹೆಲ್ತ್ ಕೇರ್ ಟೆಕ್ನಾಲಜಿ ವಿಭಾಗದ ಒಟ್ಟು 4 PhD ಹಾಗೂ 5 MSc ಸೀಟ್ಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೆಲೆಕ್ಟ್ ಆಗೋ MSc ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಆಧಾರದಲ್ಲಿ ಟ್ಯೂಷನ್ ಫೀಸ್ ಈ ಸ್ಕಾಲರ್ಶಿಪ್ನಲ್ಲಿ ಕವರ್ ಆಗುತ್ತೆ. ಇನ್ನು ಬ್ರಿಟನ್ನಲ್ಲಿ ವಲಸಿಗರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗ್ತಾ ಇದೆ ಅಂತ ಆಫೀಸ್ ಫಾರ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಕೊಟ್ಟಿದೆ. 2025ರ ಒಂದೇ ವರ್ಷದಲ್ಲಿ 51,000 ಭಾರತೀಯ ವಿದ್ಯಾರ್ಥಿಗಳು, 21,000 ಉದ್ಯೋಗಿಗಳು ಮತ್ತು 3,000 ಇತರೆ ಭಾರತೀಯರು UKನ ತೊರೆದು ವಾಪಸ್ ಬಂದಿದ್ದಾರೆ. ಜೊತೆಗೆ 46,000 ಚೀನಿ ಪ್ರಜೆಗಳು ಕೂಡ UKನಿಂದ ಹೊರಬಂದಿದ್ದಾರೆ. ಈ ಬಗ್ಗೆ UK ಗೃಹ ಕಾರ್ಯದರ್ಶಿ ಶಬಾನಾ ಮಹಮೂದ್ ರಿಯಾಕ್ಟ್ ಮಾಡಿದ್ದಾರೆ. ಹಿಂದಿನ ಕನ್ಸರ್ವೇಟಿವ್ ಗವರ್ಮೆಂಟ್ ಕಾಲದಲ್ಲಿ ಬರೋಬ್ಬರಿ 9.44 ಲಕ್ಷದ ಮೈಗ್ರೇಷನ್ ಸಂಖ್ಯೆಯನ್ನು 1.71 ಲಕ್ಷಕ್ಕೆ ಇಳಿಸಿದೆ ಅಂತ ಹೆಮ್ಮೆಯಿಂದ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ನಾವಷ್ಟು ಕಮ್ಮಿ ಮಾಡಿದೀವಿ ಅಂತ. ಇನ್ನು ಮುಂದೆ ಚೀಪ್ ಓವರ್ಸೀಸ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗೋದನ್ನ ಬಿಟ್ಟು ಕೇವಲ ಹೈಲಿ ಟ್ಯಾಲೆಂಟೆಡ್ ಹಾಗೂ ಸ್ಕಿಲ್ ಬೇಸ್ಡ್ ಮೈಗ್ರೇಷನ್ ಸಿಸ್ಟಮ್ ಮಾತ್ರ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಶಬಾನಾ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ವಾರದ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ NRI ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ಮಸ್ತ್ ಮಗ ಚಾನಲ್ ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ.